ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರೂ ಸಹೋದ, ಹಾಗೆ ಕೂಡ ನಿಗೂಢ ಚಾನಲ್ ಸಹೋದ ನಿಮ್ಮೆಲ್ಲರಿಗೂ. ಸೊ ಅವ್ರ ಪರವಾಗಿ ನಾನು ನಿಮ್ಗೆ ವೆಲ್ಕಮ್ ಕೇಳ್ಬಿಟ್ಟಿದ್ದೀನಿ. ಇಷ್ಟು ಬೇಗ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಟೈಮ್ ಇಲ್ಲ, ಮತ್ತು ನಾವು ಬಂದಿರೋ ಜಾಗ ಅಂಥದ್ದು, ಮತ್ತು ಇಲ್ಲಿರೋ ವಾಸ್ತವನ ಕೇಳಿದಾಗ, ಮತ್ತು ಇಲ್ಲಿ ನಡೆದಿರೋ ಘಟನೆಗಳನ್ನ ಕೇಳಿದಾಗ ದೈವಿಕ ಶಕ್ತಿ ಕೂಡ, ಮತ್ತು ನಾವೇನು ನಾವು ದೇವ್ರನ್ನ ಇಟ್ಕೊಂಡು ಅಥವಾ ಪರಮಾತ್ಮದಿಂದ ಆಟ ಆಡಿಸ್ತೀವಿ, ಮತ್ತು ಆ ಆತ್ಮನ ಕರೆಸಿ ಮಾತಾಡಿಸ್ತೀವಿ, ಅದು ಯಾವುದಕ್ಕೂ ಕೂಡ ದಾರಿ ಮಾಡಿಕೊಡದೇ ಇರೋ ಥರ ಆಗ್ಬಿಟ್ಟೈತೆ. ಬೇರೆ ದಾರಿ ಇಲ್ಲದೆ ನಮ್ಮ ಸುಪ್ರೀಬ್ರೋ ಅವ್ರು ಏನಿದ್ದಾರೆ ಕಂಪ್ಲೀಟ್ಲಿ ಒಂದು ಆತ್ಮನ ತುಂಬ ಅದ್ಭುತವಾಗಿ ಸೈನ್ಸ್ನ ಯೂಸ್ ಮಾಡಿಕೊಂಡು ಮತ್ತು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಹೇಗೆ ಕರೆಸಿ ಮಾತಾಡ್ಬೋದು ಅಂತ ತುಂಬ ಅತ್ಯದ್ಭುತವಾಗಿ ಕಲ್ತ್ಕೊಂಡಿದ್ದಾರೆ. ಅದರಲ್ಲಿ ಬಹಳ ಹೆಮ್ಮೆ ಇದೆ ಖಂಡಿತವಾಗ್ಲೂ ನನಗೆ. ಲಾಸ್ಟ್ ಟೈಮ್ ನಾನು ಒಬ್ಬನೇ ಬಂದಿದ್ದೆ, ಬಟ್ ವೀಡಿಯೋ ಮಾಡೋ ಪರಿಸ್ಥಿತಿಲಿ ನಾನು ಇರಲಿಲ್ಲ. ಮತ್ತು ಕೆಲವೊಂದು ಆತ್ಮಗಳು ಹೇಗೆಲ್ಲ ವರ್ಕ್ ಆಗುತ್ತೆ ಅಂದರೆ ಸುಪ್ರೀಬ್ರೋ, ದೇವ್ರದ್ದು ಕೂಡ ಬಾಯಿ ಕಟ್ಟಿ ಹಾಕ್ಬಿಟ್ಟು ಮುಂದಕ್ಕೆ ಹೊರಟೋಗ್ತವೆ. ಅಂದರೆ ಇವಾಗ ದೇವರಷ್ಟೇ ಶಕ್ತಿ ಹೊಂದಿರೋ ಮಂಗಳಮುಖಿಯವರು, ಅವ್ರ ಆತ್ಮನೇ ಈ ಥರ ಇಕ್ಕಟ್ಟಿಗೆ ಸಿಗಾಕೊಂಡಾಗ ಸ್ವತಃ ದೇವ್ರುಗಳು ಕೂಡ ಏನೂ ಮಾಡಲ್ಲ. ಸೊ ಆ ಒಂದು ಕಾರಣದಿಂದ ಅಟ್ಲೀಸ್ಟ್ ಸೈನ್ಸಿಂದ ಆದರೂ ಆಕೆ ಆತ್ಮಕ್ಕೆ ಮುಕ್ತಿ ಕೊಡಿಸ್ಬೋದೇನೋ, ನಾನು ಕರೆಸ್ಬೋದೇನೋ ಅನ್ನೋ ನಂಬಿಕೆ ಮೇಲೆ ಸುಪ್ರೀಬ್ರೋನ ಕರ್ಕೊಂಡ್ಬಂದಿದ್ದೀನಿ. ಸುಪ್ರೀಬ್ರೋ, ನನ್ನ ದಯವಿಟ್ಟು ಕ್ಷಮಿಸಿ, ನಿಮಗೆ ವಿಷಯ ಹೇಳಿಲ್ಲ. ವಿಷಯ ಹೇಳಿದ್ರೆ ನೀವೇನು ಅನ್ಕೊತಿದ್ರೆ ಗೊತ್ತಿಲ್ಲ, ಬಟ್ ನಾನು ಕಂಪ್ಲೀಟ್ ನೀವು ಯಾರು ವಿಡಿಯೋ ನೋಡ್ತಿದ್ರೆ ಕಂಪ್ಲೀಟ್ ಅರ್ಥ ಮಾಡ್ಕೋಬೇಕು ಈ ಸ್ಟೋರಿನ. ಯಾರೇ ಮಂಗಳಮುಖಿ ಆಗಿರಲಿ, ಅವ್ರ ಪಾಡಿಗೆ ಬದುಕಕ್ಕೆ ಬಿಡಿ. ಬಟ್ ಕೆಲವೊಂದ್ಸರಿ ಏನಾಗ್ತದೆ ಸುಪ್ರೀಬ್ರೋ, ಈ ಗಂಡಸರಿಂದ ಸಮಾಜದಿಂದ ಅವ್ರನ್ನ ದೂರ ಇಟ್ಟಿರೋದನ್ನ ನೋಡಿದ್ದೀವಿ, ಮತ್ತು ಸಮಾಜದಿಂದ ಅವ್ರನ್ನ ಅವಮಾನಕ್ಕೆ ಒಳಗಾಗೋದನ್ನ ಮಾಡಿರೋದನ್ನ ನೋಡಿದ್ದೀವಿ. ಆದರೆ ಒಬ್ಬ ಮಂಗಳಮುಖಿನ ಸಾಯಿಸ್ತಾರೆ ಅಂದರೆ ಇನ್ನು ಯಾವ ಲೆಕ್ಕಾಚಾರ ಬಂದಿದೆ ನಮ್ಮ ಸಮಾಜ? ಈ ಸ್ಟೋರಿ ಕೇಳಿಲ್ವಲ್ಲ ನಾನು. ಅಲ್ಲ, ನಾನು ಹೇಳೋಕ್ಕೆ ನಾಚಿಕೆ ಆಗುತ್ತೆ ಸುಪ್ರೀಬ್ರೋ. ಇವಾಗ ಈ ಕಾಮ ಅನ್ನೋದು ಅಥವಾ ಫಿಸಿಕಲ್ ರಿಲೇಷನ್ಶಿಪ್ ಅನ್ನೋದು ಒಂದು ಹೆಣ್ಣು ಗಂಡುಗಳ ಮಧ್ಯೆ ಇದೆ ಚಂದ. ಹೌದು. ಬಟ್ ಇಲ್ಲೇನಾಗಿದೆ, ಇವಾಗ ಟ್ರಾನ್ಸ್ಜೆಂಡರ್ ಅಥವಾ ಮಂಗಳಮುಖಿ ಏನಿರ್ತಾರೆ, ಅವರು ಲೈಂಗಿಕ ಕ್ರಿಯೆನ ಹೇಳ್ಕೊಳಕ್ಕಾಗಲ್ಲ ಸಮಾಜದ ಮುಂದೆ, ಮತ್ತು ಅವ್ರ ಹತ್ರ ಯಾರು ಕೂಡ ಲೈಂಗಿಕವಾಗಿ ಬರಲ್ಲ ಅನ್ನೋ ಕಾರಣಕ್ಕೆ ಸ್ವತಃ ಮಂಗಳಮುಖಿಯವರೇ ಸೇರಿಕೊಂಡು ಒಬ್ಬ ಮಂಗಳಮುಖಿನ ಅಮಾನುಷವಾಗಿ ಅವ್ನು ನಡೆಸ್ಕೊಂಡು ಕಟ್ಟಾಕೊಂಡು, ಅಯ್ಯೋ ನಾನು ಹೇಳ್ತಾವ್ರೆ ಸುಮಾರು ಇದೆ ಸುಪ್ರೀಬ್ರೋ. ಅಂದರೆ ಇಲ್ಲ, ನಾನು ಕೇಳಿರೋ ಪ್ರಕಾರ ಅವ್ರದ್ದೊಂದು ಯೂನಿಯನ್ ಇರುತ್ತೆ, ಅವರೆಲ್ಲ ಸ್ಟ್ರಾಂಗ್ ಇರ್ತಾರೆ, ಅಂದರೆ ಒಂದೇ ಒಗ್ಗಟ್ಟಾಗಿರ್ತಾರೆ. ಬಟ್ ಅವರಲ್ಲೇ ಮದುವೆ ಆಗಿರ್ತಾರೆ ಸುಪ್ರೀಬ್ರೋ. ಓಕೆ. ಅಂದರೆ ಏನು ಅವ್ರ ಯೂನಿಯನ್ ಇದೆ, ಏನು ಗುಂಪಿದೆ, ಅವರವರೆಲ್ಲ ಮದುವೆ ಆಗಿದ್ದೀನಿ, ನನ್ನ ಹೆಂಡತಿ, ನನ್ನ ಗಂಡ, ಈ ಥರ ಎಲ್ಲ ಮದುವೆ ಆಗಿರ್ತಾರೆ. ಏನು ಮಂಗಳಮುಖಿ ಇದ್ದಾರೆ, ಸೌಂಡ್ ಬಂತಲ್ಲ ಅಲ್ಲಿ. ಹೌದು, ಏನು ಮಂಗಳಮುಖಿ ಇದ್ದಾರೆ ಅಂದರೆ ಮಂಗಳಮುಖಿ ತುಂಬ ಚೆನ್ನಾಗಿರ್ತಾರೆ. ಒಂದು ಆಕೆನ ಬಲವಂತಾಗಿ ಹಿಡ್ಕೊಂಡು ಒಂದು ರೂಮಲ್ಲಿ ಸುಮಾರು 4 ಜನ ಮಂಗಳಮುಖಿ ಸೇರಿಕೊಂಡು ಆಕೆನ ಅಲ್ಲ ಖಂಡಿತ ಇಂಥವೆಲ್ಲ ಅಲ್ಲ ಯಾರೋ ನೋಡೋಣ. ಅದು ಏನು ಗೊತ್ತಾ, ನಾನು ಈಗ ಆಲ್ರೆಡಿ ಕಂಪ್ಲೀಟ್ಲಿ ತಿಳ್ಕೊಂಡಿದ್ದೀನಿ ವಿಷಯ. ಯಾವ ಲೆಕ್ಕಾಚಾರಕ್ಕೆ ಟೆರರ್ ಇದೆ ಅಂತ ನೀವು ಎಕ್ಸ್ಪೆಕ್ಟೇ ಮಾಡಲ್ವಂತೆ. ಸರಿ ಬನ್ನಿ ನೋಡೋಣ, ಅದೇನು ಆ ಲೆಕ್ಕಾಚಾರ ಟೆರರ್ ಇದೆ. ಸೊ ಎಸ್, ಇದು ವಿಷಯ ಹೋಗ್ತಾ ಕಂಪ್ಲೀಟ್ ವಿಷಯ ತಿಳಿಸ್ತೀವಿ ನಿಮಗೆ. ವಿಷಯವೆಲ್ಲ ಕೊಡೋಣ ದೂರ ಫಸ್ಟು. ಬನ್ನಿ ಸುಪ್ರೀಬ್ರೋ, ನಾನು ಸುಪ್ರೀಬ್ರೋ ಹೊಡ್ತಾ ಇದೀವಿ ಆಲ್ರೆಡಿ. ಸೊ ಗೈಸ್, ನಂದು ಎಲ್ಲ ನಿಗೂಢ ಫ್ಯಾನ್ಸ್ಗೆ, ಫ್ಯಾಮಿಲಿಗೆ ಸುಸ್ವಾಗತ. ಸೊ ಇವತ್ತು ನಾನು ನಂದೀಶ್ ಅವರು, ಕನ್ನಡ ಚಾಪ್ಟರ್ ನಂದೀಶ್ ಅವರು ಒಂದು ಲೊಕೇಶನ್ ಕರ್ಕೊಂಡ್ಬಂದಿದ್ದಾರೆ. ಓಕೆ ಫ್ರೆಂಡ್ಸ್, ಅದನ್ನೇ ಹೇಳ್ತಿದ್ದೆ ನಾನು. ಸೈಡ್ ಬಂತು ಬೀಳ್ತು, ಕೈ ಮೇಲೆ ಬೀಳ್ತು, ಕಲ್ಲು ಬೀಳ್ತು. ಇಲ್ಲೇ
ಅದೇ ಬ್ರೋ ಅಲ್ಲಿ ಬೀಳ್ತು. ಝೂಮ್ ಮಾಡಿ. ಹೇಯ್ ಹೇಯ್ ಸೊ ಬರೋಕ್ಕೆ ಮುಂಚೆನೇ ಟೆರರ್ ಕೊಡ್ತಿದ್ದೆ ನಮಗೆ. ಅಲ್ಲ ಹೆಂಗೆ ಗೊತ್ತಾ ಏನು ಅನಿಸಿದೆ ಗೊತ್ತಾ ವಿಷಯ ನನಗೆ. ಈಗ ನಂಗೊಂದು ಕ್ಲಾರಿಟಿ ಬೇಕಲ್ಲ ಬ್ರೋ. ಹೇಳಿ. ಸೊ ಈಗ ಕೊಲೆ ಆಗಿರೋರು ತೊಂದರೆ ಕೊಡ್ತಾ ಇದ್ದೀರಾ, ಎಷ್ಟೊಂದು ಜನ ಸೇರಿಸ್ಕೊಂಡು ಒಬ್ರು ಕೊಲೆ ಮಾಡಿದ್ರು ಅಂತ ಹೇಳಿದ್ರೆ ನೀವು ಯಾರು ಕೊಲೆ ಮಾಡಿಸ್ಕೊಂಡು ಅಂದರೆ ಕೊಲೆ ಆಗಿದ್ದಾರಲ್ಲ ಆ ವ್ಯಕ್ತಿ ಅಂದರೆ ಈ ಥರ ಅನ್ನೇ ಆಗೋಯ್ತಲ್ಲ ನನಗೆ. ಸೊ ಅವರು ಟೆರರ್ ಆಗಿದ್ದಾರಲ್ಲ, ಒಂದು ನಿಮಿಷ ಬ್ರೋ. ಹಿಂದೆ ಯಾರೋ ಫಾಲೋ ಮಾಡ್ದಂಗೆ ಆಗ್ತಿದೆ ಹೇಯ್ ಹುಷಾರು ಯಾರು ಸಂದಿಲ್ ನಿಂತ್ಕೊಂಡು ಎದುರಿಸ್ತಿದ್ದಾರೆ ನಮ್ಮನ್ನ. ಹೇಯ್ ಸುಬ್ಬಿಬ್ರೋ ಸುಮ್ತು ನಂಗೆ ಹೋಗ್ಬಿಡಿ ಸುಬ್ಬಿಬ್ರೋ ನೀವು. ಅಲ್ಲ ಬ್ರೋ, ಹಿಂದೆ ಇಲ್ಲೇ ಯಾರೋ ಔಸ್ಕೊಂಡು ಹಳ್ಳಿ ಜನ ಇದ್ದಾರಾ ಅಂತ ನೋಡಿದೆ ನಾನು. ಸೊ ಗೈಸ್ ಬ್ರೋ ಪ್ರಾಣಿ ಏನಿದೆ ಅಲ್ಲಿ? ಪ್ರಾಣಿ ಇಲ್ಲ ನೀವು ಸುಬ್ಬಿಬ್ರೋ. ಈ ಜಾಗ ಸೀರಿಯಸ್ ಆಗಿ ನಾವು ಹೋಗ್ತಿದ್ದ ಕಡೆ ಅನಿಸ್ತಾ ನನ್ನ ಮಾತು ಕೇಳಿ. ಯಾರು ಇಂಥದಂಗೆ ಇವರ ಬರ್ತಾರ ಲೈಟ್ ಆಫ್ ಮಾಡ್ಕೊಂಡು ಕುಂತಿದ್ದಾರೆ. ಅಣ್ಣ ಇದೇ ಊರ ನೀವು? ಇದೇ ಊರ ಕಣವರ ಇಷ್ಟೊತ್ತಲ್ಲಿ ಯಾಕೆ ಬಂದಿರ ಇಲ್ಲಿಗೆ? ಅಣ್ಣ ಇಲ್ಲಿ ಮಂಗಳಮುಖಿ ಆತ್ಮ ಓಡಾಡ್ತಿದ್ದೀವಿ. ಓಡಾಡ್ತಾವ ಮರಯ್ಯ, ಯಾಕಪ್ಪ ಇಷ್ಟೊತ್ತಲ್ಲಿ ಬಂದಿದ್ಯಾ? ಅದು ನಿಜನಾ ನೀನು ಕೇಳಿರೋದು ಮಂಗಳಮುಖಿ ಆತ್ಮ ಇದೆ? ಇಲ್ಲಿ ಕೇಳಿದ್ ನಿಜೇನೆ. ಅಣ್ಣ ಸುಮಾರು ಜನ ಊರಲ್ಲಿ ಹೇಳಿದ್ರು, ಬಟ್ ಊರಲ್ಲೆಲ್ಲ ಹೇಳ್ತಾರಲ್ಲ. ಇನ್ನೇನಕ್ಕೆ ಬಂದಿದ್ರಿ ನೀವು? ಅಣ್ಣ ನಾನು ನನಗೇನು ಧೈರ್ಯ ಆಯ್ತು ಗೊತ್ತಾ, ಇವಾಗ ಇಷ್ಟೊತ್ತು 12 1 ಗಂಟೆ ಆದ್ರೂ ನಿಮ್ಮ ದಾರಿ ನೋಡಿದ್ನಲ್ಲ. ಸೊ ನೀವು ಈ ಕಡೆ ಓಡಾಡ್ತೀರ ಅನ್ನೋ ನಂಬಿಕೆ ಬಂತು, ಅದಕ್ಕೆ ಕೇಳ್ತಾ ಇದ್ದೀನಿ. ನೀವು ನೋಡಿದ್ದೀರಾ? ಎಲ್ಲ ಬರಕ್ ಹೋಗ್ಬಿಡ್ರ ಮರಯ್ಯ. ನೀವು ನೋಡಿದ್ದೀರ? ಇವಾಗ ನೋಡಿದ್ವಿ ಎಲ್ಲ ಇಲ್ಲಿವೆ. ಕಣ್ಣು ಕಾಣಿಸ್ಕೊಂಡಿದೆ ಏನಾದ್ರು? ಕಾಣಿಸ್ಕೊಂಡವೆ. ರಾತ್ರಿ ಹೊತ್ತು ದಾರಿ ಓಡಿಸ್ತಾರಲ್ಲ, ಗಾಡಿ ಓಡಿಸ್ತೀವಲ್ಲ ಇಲ್ಲಿ ಎಲ್ಲ ಕಾಣಿಸ್ಕೊಂಡವೆ. ಯಾಕೆ ಬಿತ್ತಿರ? ಅಣ್ಣ ಇಲ್ಲಿ ತುಂಬಾ ಜನ ಏನು ಹಿಂಸೆ ಕೊಡ್ತಿದ್ವಿ ಅಂತ ಏನು ಕತೆ ಅದು? ಹೌದಾ, ನಿಜ? ನಾವೆಲ್ಲ ಅಂದ್ರೆ ರಾತ್ರಿ ಓಡಾಡೋರಿಗೆ ಕಾಣಿಸ್ಕೊಳ್ಳೋಂಥದ್ದು ಈ ಥರ ಎಲ್ಲ ಮಾಡುತ್ತಾ? ಮಾಡವೆ. ನಾವು ಓಡಿಸ್ತೀವಲ್ಲ ಗಾಡಿ, ನಮ್ಗೆ ಕಾಣಿಸ್ಕೊಂಡ. ನಿಮ್ಗೇನು ತೊಂದರೆ ಮಾಡಿಲ್ಲ ಎಷ್ಟು ದಿನ? ನಮ್ಗೇನು ತೊಂದರೆ ಮಾಡಿಲ್ಲ. ಅಂದ್ರೆ ಇಲ್ಲದೆ ಅದಕ್ಕೆ ಗಾಡಿ ಓಡಿಸ್ಬೇಕಾದ್ರೆ ಕಾಣ್ತವೆ ಅಷ್ಟೇ. ಅದೇ ನಮ್ಗೇನು ತೊಂದರೆ ಮಾಡಿಲ್ಲ ಅಷ್ಟೇ. ಓಕೆ. ಅಲ್ಲ ಇವನ್ನೆಲ್ಲ ಕೇಳಿದಾಗ ಏನು ಅನ್ಸುತ್ತೆ ಸುಬ್ಬಿಬ್ರು? ಇವ್ರು ಧೈರ್ಯ ಮೆಚ್ಬೇಕು. ಧೈರ್ಯ ಮೆಚ್ಚಬೇಕಲ್ಲ ಅಣ್ಣ ನಿಮ್ಮದು. ಆದ್ರೂ ಅದು ಕಾಣಿಸ್ಕೊಂಡ್ರು ಕೂಡ ನೀವು ಓಡಾಡ್ತೀರಲ್ಲ. ಹೊಟ್ಟೆ ಪಾಡ ಗುರು, ಏನು ಮಾಡೋಕ್ಕಾಯ್ತದೆ ನೋಡಿ. ನಮ್ಮ ಜನರು, ನಮ್ಮ ಡ್ರೈವರ್ಗಳು ಹೇಳ್ಬೇಕಂದ್ರೆ ಸೀರಿಯಸ್ ಆಗಿ ಒಳ್ಳೆ ಅಣ್ಣ, ನಮ್ದು ಕನ್ನಡ ಚಾಪ್ಟರ್ ಮತ್ತು ನಿಗೂಢ ಅಂತ ಒಂದು ಚಾನಲ್ ಇದೆ ನಮ್ದು. ನಾವೇನು ಮಾಡ್ತೀವಿ, ಯಾವ ಆತ್ಮಕ್ಕೆ ಮುಕ್ತಿ ಸಿಕ್ಕಿರಲ್ಲ ಮತ್ತು ಯಾವುದೋ ಪ್ರೇತಾತ್ಮಕ್ಕೆ ತನಕ್ಕೆ ದಾರಿ ಸಿಕ್ಕಿರಲ್ಲ, ಅದು ದಾರಿ ಕೊಡಿಸಿ ಮುಕ್ತಿ ಕೊಡೋ ಜವಾಬ್ದಾರಿ ನಮ್ಮದು. ಸೊ ಇಷ್ಟು ನಿಮ್ಮ ಇನ್ಫಾರ್ಮೇಶನ್ ಬಹಳ ಖುಷಿ ಆಯಿತು. ಬಟ್ ಆ ಆತ್ಮನ ಕರೆಸಿ ಇಷ್ಟೊತ್ತಲ್ಲಿ ಎಲ್ಲ ಬರಕ್ಕೆ ಹೋಗ್ಬೇಡಿ. ಇದೇ ಬಂದಿದ್ದೆ, ಇಷ್ಟೊತ್ತಲ್ಲೆಲ್ಲ ಓಡಾಡಬೇಡಿ. ಸರಿ ಅಣ್ಣ, ಆಯ್ತು. ಒಳ್ಳೇದು ಕೇಳ್ತೀರಾ? ನಿಮ್ಗೆ ಯಾಕೆ ಬೇಜಾರು ಮಾಡೋದು? ನೀವು ಊಟ ಮಾಡೋದಾ? ಊಟ ಆಗಿದೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಮೈಕ್ ಸ್ವಲ್ಪ ನಮ್ದೆ ವಾಯ್ಸ್ ಕೇಳ್ಸಲ್ಲ ಅಂತ ಮೈಕ್ ಮೈ ಕೊಡಿದ್ದೀವಿ. ಸರಿ 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 ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಸರಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಸೊ ಗೈಸ್ ನೋಡಿದ್ರಲ್ಲ, ನಮ್ಮ ಒಬ್ಬರು ಪಾಪ ಒಳ್ಳೆ ಡ್ರೈವರು, ಅವ್ರಿಗೂ ಕಾಣಿಸ್ಕೊಂಡಿದೆ ಅಂತೆ, ಮಂಗಳಮುಖಿ ಆತ್ಮ ಸಿಕ್ಕಾಪಟ್ಟೆ ಕಾಣಿಸ್ಕೊಂಡಿದೆ ಅಂತೆ. ಸೊ ಇರೋದಂತೂ ನಿಜ ಅಂತ ಹೇಳ್ತಿದ್ದಾರೆ. ಅವರು ಬೈತಿದ್ದಾರೆ ನಮಗೆ, ಇಷ್ಟೊತ್ತೆಲ್ಲ ಯಾಕೆ ರಿಸ್ಕ್ ತೊಗೊಂತೀರ ಇವೆಲ್ಲ ಇದು ಮಾಡಬೇಡಿ ಅಂತ. ಸೊ ಆದರೂ ಪರವಾಗಿಲ್ಲ, ನಾವು ಮತ್ತು ನಂದೀಶ್ ಅವ್ರು ಹೇಳಿದ್ರು. ನಾನು 2 ಕ್ಯಾಮ್ರಾದಲ್ಲಿದ್ದೀನಿ ಈಗ. ನಿಗೂಢ ಕನ್ನಡ ಚಾಪ್ಟರ್. ಎಲ್ಲೆಲ್ಲೋ ನಾನೇ. ಹಾಂ, ಥ್ಯಾಂಕ್ ಯು ಅಣ್ಣ. ಒಂದು 5 ನಿಮಿಷ ಹೊಟ್ಬಿ. ಏನು ಮ್ಯಾಟ್ರೇ ಗೊತ್ತಾಗ್ತಿಲ್ವಲ್ಲ. ಹಿಂದೆ ಯಾರೋ ಫಾಲೋ ಮಾಡ್ದಂಗೆ ಆಗ್ತಿದೆ. ನಿಮ್ಗೆ ಆಗ್ತಿಲ್ವ ಅಲ್ಲಿ? ನನಗೆ ಗೊತ್ತೇ ಆಗ್ತದೆ. ಅದೇ ಏನೋ ಹೊಡೆದು ಸರಿಯಾಗಿ. ಅಯ್ಯೋ ಹಂಗೇರೆ ಕರಿ ಕೈ ಮಾಡಿ. ನನಗೆ ಬನ್ನಿ, ಈ ಕಡೆ ಬನ್ನಿ. ಬೇಡ ಬನ್ನಿ. ನಿಮ್ಗೆ ಎಳ್ದಂಗೈತೆ? ಯಾರಂಗೆ ಎಳ್ದಂಗೈತಲ್ಲ? ಕೈಯಾಗಿ ಎಳ್ಕೊಂಡು ಸುತ್ತಿದ್ರು. ಹಂಗೆ ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ, ಏನಿಲ್ಲ. ಕೈ ಮಾರ್ಕ್ ನೀಟಾಗಿದೆ. ಬ್ರೋ ಇಲ್ಲೇನೋ ಇದೆ ಬ್ರೋ, ಸಿಕ್ಕಾಪಟ್ಟೆ ಸ್ಟ್ರಾಂಗು. ಇದನ್ನು ಹಿಂಗೆ ಟ್ಯಾಕಲ್ ಮಾಡೋಕ್ಕಾಗಲ್ಲ.
ನಂದಿ ಬ್ರೋ ಓಕೆನಾ ನೀವು ಬ್ರೋ ಮಮ್ಮಿ ಬ್ರೋ ಇಟ್ಕೊಳ್ಳಿ ಹಂಗೆ ರೀ ಸ್ವಲ್ಪ ಎತ್ತಿದ್ದಾನೆ ಇಲ್ಲಿ ಗಂಟೆ ಮಾರ್ಕ್ಸ್ ಬಿದ್ದಿಲ್ಲ ಬೇಡಿ ಇಂಪ್ರೆಷನ್ ಬಿದ್ದಿಲ್ಲ ಒಂದು ಕೆಲಸ ಮಾಡಿ ಬ್ರೋ ತಲೆಯೆಲ್ಲ ಸುತ್ತೈತೆ ನನಗೆ. ಅಲ್ಲಿ ಗಂಟೆ ಹೋಗೋಣ ಬ್ರೋ. ನನಗೆ ಅಲ್ಲೇ ಸಿಕ್ಕಾಪಟ್ಟೆ ಏನು ಕಾಣಿಸ್ತಾ ಇರೋದು. ಎಲ್ಲಿದೆ ಹೇಳಿ ಬ್ರೋ ಅಲ್ಲಿ ನೋಡಿ Zoom ಮಾಡಿ, zoom ಮಾಡಿ, zoom ಮಾಡಿ. ಬಂಡೆ ನೋಡಿ ಬ್ರೋ ಜಾಗ ನೋಡಿ ಇಷ್ಟು ಐತೆ ಸುಮ್ಮನೆ ಇಷ್ಟೊತ್ತಲ್ಲಿ ಬೇಕಾ ಅಂತ ಬ್ರೋ. ಹೇ ಬ್ರೋ ಆ ಬಂಡೆ ಮೇಲೆ ಏನಾದ್ರು ಆಗಿದೆ ನೋಡಿ ಸ್ವಲ್ಪ ಹಂಗೆ ರೀ ಝೂಮ್ ಮಾಡಿ ಒಂದು ಹಚ್ಕೊಂಡು ಬನ್ನಿ ಬನ್ನಿ ಹಾಂ ಓಡಿ ಹೇ ಇಲ್ಲಿ ಒಂದು ನಿಮಿಷ ಇಲ್ಲಿ ಒಂದು ನಿಮಿಷ ಅಕ್ಕ ನಾನು ನಿಮ್ಮನ್ನು ನೋಡ್ದೆ ನಮ್ಗೆ ಗೊತ್ತು ನಿಮ್ಗೆ ಒಂದೇ ಆಗಿದೆ ಅಂತ ಹಾಗಾದ್ರೆ ಎದುರುಗಡೆ ಇಟ್ಕೊಂಡು ಮಾತಾಡ್ಬೇಕಾದ್ರೆ ನೀವು ಮಾತಾಡಿದ್ರೆ ನಿಮ್ಮ ಪಾಡಿಗೆ ಬಿಟ್ರೆ ಸುಪ್ರೀಬ್ರಾ ಬ್ರೋ ಅಲ್ಲೇ ಕರಿತಾರೆ ನೋಡಿ ಬ್ರೋ ಓಡ ನಡೀರಿ ಬನ್ನಿ ಟ್ಯಾಕಲ್ ಮಾಡಿ ನಡೀರಿ ಬ್ರೋ ಅಲ್ಲಿಲ್ಲ ಸುಪ್ರೀಬ್ರಾ ಇಲ್ಲೇ ನೋಡಿದೆ ಅಲ್ಲಿ ಬ್ರೋ ಇಲ್ಲೇ ನೋಡಿದೆ ಈ ಜಸ್ಟ್ ಇಲ್ಲೇ ನೋಡಿದೆ ಸುಪ್ರೀಬ್ರಾ ಇಲ್ಲ ಸುಪ್ರೀಬ್ರಾ ಸೀರಿಯಸ್ ಆಗಿ ಇಲ್ಲೇ ನೋಡಿದೆ ಹೇ ಬ್ರೋ 100% ಇಲ್ಲೇ ನೋಡಿದ್ದು ಇಲ್ಲೇ ನಿಂತಿದ್ದು ಹಿಂದೆ ಬ್ರೋ ಕಂಪ್ಲೀಟ್ ಕೆಲವೊಂದ್ಸರಿ ನಾವು ಏನು ಟ್ರೈ ಮಾಡೋದು ವರ್ಕ್ ಆಗಲ್ಲ. ಇದೇನು ಗೊತ್ತಾ ಮಂಗಳ ಮುಖಿದ ಸತ್ತಿರ ಆತ್ಮ ಆಗಿರೋದ್ರಿಂದ ಅದು ಹೇ ಯಾರೋ ಅಕ್ಕ ದಯವಿಟ್ಟು ಹೇಳ್ತಾ ಇದೀವಿ ನಾವು ಅಮ್ಮನ ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದೀವಿ. ತಿಗಣ ಅಂತ ನೀವು ಮಾಡಿದ್ರೆ ನಾವು ಬಂದಿರೋದು ನೀವು ಕಷ್ಟ ಸುಖ ಕೇಳಕ್ಕಿಲ್ಲಿ ಧೈರ್ಯ ಇದೆ ಕಾಣಿಸ್ಕೊಳ್ಳಿ ನೋಡೋಣ ಆಟ ಆಡ್ಸೋದಲ್ಲ ಎದುರ್ಕೊಂಡು ಕಾಣಿಸ್ಕೊಳ್ಳಿ ಬ್ರೋ ಈ ಕಡೆ ಹಿಂದೆ ಬನ್ನಿ ನೀವು ತಲೆಗೆ ಹೊಡಿತಿದ್ದದು ಹಿಂದೆ ಬನ್ನಿ ಕಲ್ಲು ಹುಷಾರು ಬ್ರೋ ಬ್ರೋ ಏನು ಸುಪ್ಪ ಇದು ಬ್ರೋ ಯಾಕೋ ರಿಸ್ಕ್ ಅನ್ಸಿದೆ ಸಿಕ್ಕಾಪಟ್ಟೆ ಯಾಕಂದ್ರೆ ಸಿಕ್ಕಾಪಟ್ಟೆ ಟೆರರ್ ಆಗಿದೆ. ಓಳೆ ಮಗಂತ ಇವ್ರಿಗೆ ಎಷ್ಟು ಹಿಂಸೆ ಕೊಡ್ತಿದೆ ಅಂದ್ರೆ ಬೇರೆ ಎಷ್ಟು ಹಿಂಸೆ ಕೊಡ್ತಿರಲ್ಲ ನೀನು ನಮ್ಮ ನಿಮ್ಮ ಅಪ್ಪನ ಊಟ ಕಾಯಿಸ್ಕೊಂಡು ಬೇಡ ನೀನು ಏನಿದು ಏನಿಲ್ಲ ಬನ್ನಿ ಬ್ರೋ ಇಲ್ಲಿದೆ ಬನ್ನಿ ಇಲ್ಲಿ ಬನ್ನಿ ಬೇಗ ಬನ್ನಿ ಬ್ರೋ ಕಂಪ್ಲೀಟ್ ಶಾಲೆ ನೋಡಿದ್ದೀನಿ. ನಾನು ನೋಡೋದು ಬ್ರೋ ಬಂದೆ ಬಂದೆ ಇಲ್ಲಿ ಬನ್ನಿ ಏನಿದು ರಕ್ತ ಇಲ್ಲಿ ನೋಡಿ ಸುಬ್ರು ಈ ಫ್ರೆಶ್ ರಕ್ತ ಅದು ಫ್ರೆಶ್ ರಕ್ತ ಇಲ್ಲೇ ನೋಡಿ ನಾವು ಇಲ್ಲಿ ನೋಡಿ ನನ್ನ ಕೈ ರಕ್ತ ತೋರಿಸಿ ಬ್ರೋ ಅದು ಬಂದಿರೋ ರಕ್ತ ಅಲ್ಲ ಅದೇ ತರ ರಕ್ತ ಅದು ನನ್ನ ಮುಟ್ಟೆ ಇಲ್ಲ ಬ್ರೋ ನನ್ನ ಮುಟ್ಟೆ ಇಲ್ಲ ಹೆಂಗ್ ಬರುತ್ತೆ ಬ್ರೋ ಇಲ್ಲೇನು ನಡೀತಿದೆ ಬ್ರೋ ಸಿಕ್ಕಾಪಟ್ಟೆ ಏನೋ ನಡೀತಿದೆ ಅಂದ್ರೆ ನಮ್ಗೆ ಗೊತ್ತಿಲ್ಲದ ತರ ಶಕ್ತಿ ನಡೀತಿದೆ ಇದೆ ಮಾಟ ಮಂತ್ರ ನಡೀತಿದೆ ನೋಡಿ ಎಲ್ಲ ನಿಮ್ಮೆಂಟ್ ಸಿಕ್ಕತ್ತೆ ನೋಡಿ ಇಲ್ಲ ಸುಬ್ಬಿ ಬ್ರೋ 100% ಸಿಕ್ಕತ್ತೆ ನೋಡಿ
ಯಪ್ಪ ಎಂತ ಕಡೆ ನೋಡಿ ಬ್ರೋ ಬಂಡೆಗಳು, ಸುತ್ತ ಬಂಡೆಗಳು. ಅದು ಲುಕ್ ಕೊಡ್ತಾ ಗೊತ್ತಾ ನನಗೆ, ಲುಕ್ ಕೊಟ್ಟಾಗ ತಳದಂಗೈತೆ ನಾನು. ಸುಬ್ಬಿಬ್ರೋ ನೀವು ಬಿದ್ದಾಗ ಟೆನ್ಷನ್ ಆಗೋಲ್ಲ ನಾನು. ಹಿಂಗೆ ಎಳಂಗಾಯ್ತು ಅದು, ಹಿಂಗೆ ಎದ್ದು ನಿಂತ್ಕೊಂತಲ್ಲ, ಯಾರೋ ಬಂದು ಹಿಂಗೆ ತಳ್ದಂಗೈತೆ ನಾನು. ಸಿಕ್ಕಾಬಳೆ ಟೆರರ್ ಆಗಿತ್ತು ಮಾತ್ರ ಅದು. ಬಟ್ ಕಂಪ್ಲೀಟಾಗಿ ಮುಖ ಕಾಣಿಸ್ತು, ಇಷ್ಟು ಫುಲ್ ಬ್ಲ್ಯಾಕು. ಅಯ್ಯಪ್ಪ ಬ್ರೋ ನೋಡಿ ಬ್ರೋ ಏನೇನು ಸಿಗುತ್ತೆ, ಏನು ಮಾಡೋಣ ಅಂತ ಅಲ್ಲೇನು ಸಿಗುತ್ತೆ ನೋಡಿ ಬ್ರೋ. ಇನ್ನೊಂದು ನಾನು ಚೆಕ್ ಮಾಡ್ತಾನೆ ಸುಬ್ಬಿಬ್ರೋ ದೇವಗಣೆ ಇದೇನಾದ್ರು ಹುಡ್ತಾನೆ ಸುಬ್ಬಿಬ್ರೋ ನಾನು. ಬ್ರೋ ಬನ್ನಿ ಬ್ರೋ, ಬ್ಲಡ್ ಹಿಂಗೆ ಇರಬಾರ್ದು. ನಾವು ಬೇರೆ ಹತ್ರ ಬಂದು ನಿಮ್ಮ ಕೈ ಬೇರೆ ಬ್ಲಡ್ ಬಂದಿದೆ, ಹೊಂಟೋಗೋಣ ಬನ್ನಿ. ಎಲ್ಲಿ ಇವಾಗ ಅದಕ್ಕೆ ಆತ್ಮಕ್ಕೆ ಶಾಂತಿ ಕೊಡಿಸ್ತೇವೆ ಹೋದ್ರೆ ನಮ್ಮನ್ನ ಏನಂತ ಗೊತ್ತಾ ಸುಬ್ಬಿಬ್ರೋ? ಬ್ರೋ ಶಾಂತಿ ಕೊಡಿಸೋದು ದೊಡ್ಡ ವಿಷಯ ಅಲ್ಲ ನಮಗೀಗ. ನಮಗೆ ತೊಂದರೆ ಆಗೋ ಥರ ಇದೆ, ಬ್ಲಡ್ ನೋಡ್ಬಾರ್ದಂಗೆ ನಾವು. ಇಲ್ಲಿ ಇಲ್ಲಿ ಬಂದಿರಿ. ಇಲ್ಲೊಂದು ಡ್ರಾಪು ಈ ಕಾಂಚನ ಮೂವಿಲ್ ಇದು ಇರ್ತಲ್ಲ ಬ್ಲಡ್, ಹಾಂ ಆ ಲೆಕ್ಕಾಚಾರ ಐತೆ ದೇವರಣ್ಣ. ಇಲ್ಲಿ ಬನ್ನಿ ನಾನು ತೋರಿಸ್ತೀನಿ ಬನ್ನಿ ಒಂದು ನಿಮಿಷ. ನೋಡ್ತಾ ಇದ್ದೀನಿ ಬ್ರೋ. ಹುಷಾರು ನದಿ. ಏಯ್ ನಂದಿ ಬ್ರೋ, ಏಯ್ ನಂದಿ ಬ್ರೋ, ಅವನ ಅಮ್ಮನ ಇಷ್ಟೊಂದು ಆಟ ಆಡ್ಸೈತಲ್ಲ ಬ್ರೋ ಇದು. ಸುಬ್ಬಿಬ್ರೋ ನನಗೇನು ಅರ್ಥ ಆಗ್ತಿಲ್ಲ ಗೊತ್ತಾ? ಹಾಂ ಅಣ್ಣ, ಎಂತೆಂಥ ಆತ್ಮಗಳ ಜೊತೆ ಆಟ ಆಡಲಿಲ್ಲ. ಬನ್ನಿ ಏಯ್ ಇಲ್ಲಿ ಕಲ್ಲು ನಂದಿ ಬ್ರೋ, ನಿಂತಿರೋ ಜಾಗ ನೋಡಿ ಬ್ರೋ. ಏಯ್ ಕೇಳಿಸ್ತಾ ನಿಮಗೆ? ಕೇಳಿಸ್ತು ಕೇಳಿಸ್ತಾ ಬ್ರೋ ಅಲ್ಲೇ. ಅಕ್ಕ ಏಯ್ ಬ್ರೋ, ನಂದಿ ಬ್ರೋ ಅಲ್ಲಿ ಕರೀತಾರ ನಮ್ಮನ್ನ. ನಂದಿ ಬ್ರೋ ಅಲ್ಲಿ ಬಾ ಅಂತ ಕರೀತಿದ್ದಾಳೆ. ಅಲ್ಲಿ ಹೋಗಿ ನಾವು ಅಲ್ಲಿ ಹೋದ್ರೆ ಬದುಕ್ತೀವಿ ಸುಬ್ಬಿಬ್ರೋ. ಕರೆದಂಗೆ ಆಗ್ತಿದೆ ನೋಡೋಣ ಬನ್ನಿ. ನಾವು ಬದುಕ್ತೀವಿ ಅನ್ನೋ ಡೌಟ್ ಅದ, ಅದಕ್ಕೆ ಹೇಳ್ತಾರೆ ನಿಮ್ಗೆ. ಏಯ್ ಬನ್ನಿ ಬ್ರೋ, ಸುಬ್ಬಿಬ್ರೋ ಅದು ಅಮ್ಮ ನೋಡೇ ಬಿಡ. ಬನ್ನಿ ಬ್ರೋ ಅಲ್ಲಿ ನೋಡಿ. ಬ್ರೋ ತಲ್ತಿದ್ದಾರೆ. ಏಯ್ ಒಂದು ಯಪ್ಪ ನಾನು ಏನು ಮಾತು ಕೈಗೊಡಿ, ಏನೋ ಮಾತು ಕೇಳೋಣ. ನೀವು ಬನ್ನಿ ದಯವಿಟ್ಟು, ಸೇಫ್ ಜಾಗ ಇದು. ಏಯ್ ಬ್ರೋ ನಾನು ಅಮ್ಮನ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ನಾವು ನಿಂತಿರೋ ಜಾಗ ಸಿಕ್ಕಾಪಟ್ಟೆ ಟೆರರ್ ಆಗಿದೆ. ಟೆರರ್ ಈ ಬಂಡ್ ಸೇಫ್. ಏಯ್ ಬ್ರೋ ಬಿಡೋದು ಬೇಡ ಬ್ರೋ, ಅದು ಯಾರು ನೋಡೇ ಬೇಡ. ಈ ಟಾಪಲ್ಲಿ ನೀವಿದ್ದೀರ, ನಾವಿದ್ದೀವಿ ಅಷ್ಟೇ. ಹೌದು ಬ್ರೋ ಇಲ್ಲಿ ನಿಂತ್ಕೊಳ್ಳಿ ಡೇಂಜರು. ಅವಾಗ ಇಲ್ಲಿ ತಳ್ದಂಗೆ ಆಯ್ತು ನನಗೆ. ಕೆಳಗೋಣ ದಯವಿಟ್ಟು. ತಿಳಿದಾಯ್ತಾ? ನಿಜ ಇಲ್ಲಿ ತಳ್ಳಿ ಇಲ್ಲೇ ಬಿದ್ದೆ ನಾನು, ಜಸ್ಟ್ ಬಿದ್ದೆ ನಾನು. ಇಲ್ಲಿ ನಿಂತ್ಕೊಳ್ಳಿ ಬೇರೆ ಬ್ರೋ. ಚಪ್ಪಲಿ ತಡ್ತಾ ಇರೋದು. ತಟ್ಟೋ ಸುಬ್ಬಿಬ್ರೋ ಅದೇ ಅಲ್ವ ಕೆಲಸ ನಿಂದು. ಸುಬ್ಬಿಬ್ರೋ ನಾವು ಎಷ್ಟು ರೈಸ್ ಆಗುತ್ತೆ ಸುಬ್ಬಿಬ್ರೋ. ಆಗ್ಲಿ ಬಿಡಿ ಬ್ರೋ, ಬಂತ ನೋಡಿ ರಕ್ತ ನೋಡಿದ್ವಿ ನಾವು. ಇದು ತಟ್ಟೋ ನನಗೆ ಗೊತ್ತು ನಿಮ್ಗೆ ಅಷ್ಟ ಅರ್ಥ ಆಯ್ತು ಸುಬ್ಬಿಬ್ರೋ. ರಿಕ್ವೆಸ್ಟ್ ಮಾಡ್ಕೊಂಡು ಸುಬ್ಬಿಬ್ರೋ ನಂದಿ ಬ್ರೋ. ಸುಬ್ಬಿಬ್ರೋ ಅಯ್ಯೋ ಹೇಳಿ ಮೇಲೆ ಸುಬ್ಬಿಬ್ರೋ ಹಿಂಗೆ ಕೆಳಗಡೆ ಹೊರಟು ಬನ್ನಿ. ಏಯ್ ನೀವು ಹುಷಾರು. ಕೇಳಿಸ್ತಾ ಸೌಂಡ್ ನಿಮ್ಗೆ? ನಂದಿ ಬ್ರೋ ಕೆಳಗೆ ಹಿಡೀರಿ ಕೆಳಗಡೆ, ಹಂಗೆ ನಡೀರಿ. ಫಸ್ಟ್ ಇಲ್ಲಿ ನಡೆಯೋಣ, ಜಾರದೆ ತಲೆ ಓಪನ್ ಆಗ್ಬಿಡುತ್ತೆ. ಓಪನ್ ಅಂತೀರಾ ಸುಬ್ಬಿಬ್ರೋ? ಇಲ್ಲಾಗಲ್ಲ ಸುಬ್ಬಿಬ್ರೋ. ಸುಬ್ಬಿಬ್ರೋ ಇಟ್ಕೊಳ್ಳಿ, ನಾನು ಇಳಿದ್ಬಿಟ್ಟು ಬರ್ತೀನಿ ಕಡೆ. ಬ್ರೋ ಹುಷಾರು ಕೂತ್ಕೊಳ್ಳಿ. ಹುಷಾರು ಬನ್ನಿ, ನಾನು ಬರ್ತೀನಿ ನಾನು. ನಂದಿ ಬ್ರೋ ಸುಬ್ಬಿಬ್ರೋ ಕೇಳಿಸ್ತಾ? ನಂದಿ ಬ್ರೋ ತೊಗೊಳ್ಳಿ ಇದನ್ನು ತೊಗೊಳ್ಳಿ ಹೇಳ್ತೀನಿ. ನಮ್ಮನ್ನು ನೋಡೇ ಬೇಡ, ನಡೀರಿ. ಏನಾಗುತ್ತೆ ನೋಡೇ ಬೇಡ, ಬನ್ನಿ. ಬನ್ನಿ ಫಸ್ಟ್ ಇದನ್ನು ತೊಗೊಳ್ಳಿ. ನೀವು ಸೇಫಾಗಿ ಬನ್ನಿ. ಬತ್ತಿ ನಡೀರಿ. ನಂದಿ ಬ್ರೋ ಸಾರಿ. ಅಯ್ಯೋ ನಂದಿ ಬ್ರೋ ನಾನು ಹೋಗ್ಲೇಬೇಕು ಮೇಲೆ, ಎಲ್ಲಿಗೆ ಕರೀತಿದ್ದಾರೆ. ನೀವು ಬರೋ ನಾನೇನು ಮಾಡಲಿ? ಸುಬ್ಬಿಬ್ರೋ ಸರಿ ಇಲ್ಲ, ಜಯಂತ ನನ್ನ ಮಾತು ಕೇಳಿ. ನಂದಿ ಬ್ರೋ
ಸುಬ್ರಿ ಬ್ರೋ ಸುಮ್ಮನೆ ಆಟ ಮಾಡ್ಬಿಡಿ ಸುಬ್ರಿ ಬ್ರೋ ಮಾತು ಕೇಳಿ ಬ್ರೋ. ಬ್ರೋ ಅಲ್ಲಿದೆ ಬ್ರೋ. ಚಪ್ಪಲಿ ಬಿಡಿತೈತೆ ಬ್ರೋ ನಿಮ್ಮ ಮಾತು ಕೇಳಿ ಒಂದು 5 ನಿಮಿಷ ಬಂದೇ ಇರಿ. ಇಲ್ಲೇ ಇರಿ ಬಂದೆ ನಾನು. ಬಂದೇ ಇರಿ ಬ್ರೋ. ಬ್ರೋ ಅಲ್ಲೇ ರೀ ಬಂದೆ, ಕರಿತಿದೆ ಬಂದೇ ರೀ. ನಮ್ಮ ನೋಡೇ ಬಿಡ ನನಗೆ ಯಾವುದಾದ್ರು ಆಡ್ಸು ನೀನು ಅಮ್ಮನ ಆಡ್ಸು. Hey! Hey! Bro! Ante bro! ಮಾತು ಕೇಳ್ತೀರಾ? ಸುಬ್ಬಿ ಬ್ರೋ ಸುಬ್ಬಿ ಬ್ರೋ ಸುಬ್ಬಿ ಬ್ರೋ ಏನೋ ಅಕ್ಕ ಸುಬ್ಬಿ ಬ್ರೋ ಸುಬ್ಬಿ ಬ್ರೋ ಅಯ್ಯೋ ಸುಬ್ಬಿ ಬ್ರೋ ಮೈಗೂ ಇಲ್ಲ ಬಿದ್ದೈತೆ ಸುಬ್ಬಿ ಬ್ರೋ ಸುಬ್ಬಿ ಬ್ರೋ ಸುಬ್ಬಿ ಬ್ರೋ ಸುಬ್ಬಿ ಬ್ರೋ ಏನಾಯ್ತು ನಿಮ್ಗೆ? ಇಲ್ಲಿ ಯಾರು ಕಳೆದಂಗೆ ನಾನು ಹೇಳಿ ಮೇಲೆ ಬ್ರೋ ಇರಿ. ನೀವೇನು ಇನ್ನೊಂದು ಯಾರು ಅಂದ್ಕೊಂಡಿನ ಬರೀತಿದ್ರು. ನೀರಿದೆಯಾ ನೀರಿದೆಯಾ? ಏನು 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 ಸುಬ್ಬಿ ಇದು ಅವಳೆ ಅವಳೆ ಮಂಗಳೂರಿಗೆ ತಪ್ಪಳ ಅವಳೆ ಅಕ್ಕ ನಾವು ಏನು ಹೇಳಿದ್ವಿ ಅವಳೆ ಬ್ರೋ ಸಾಧಾರಣ ಅಲ್ಲ ಅವಳು. ನೀವಾಗಿದ್ದೀರಪ್ಪ ಹುಷಾರಿದ್ದೀರ ಅದೇ ಕೆಲಸ ಮಾಡೋಣ ಅವಳೆ ನೋಡಿ. ನೀವು ಅಲ್ಲೂ ನನ್ನ ಮಾತು ಕೇಳಿಲ್ಲ ನೀವು ನಡೀರಿ ಬಾ. ಅಲ್ಲಿ ನನ್ನ ಮಾತು ಕೇಳಿಲ್ಲ ಸುಬ್ಬಿ ಅದಕ್ಕೆ ಇದು ಈ ಹಣವನ್ನ ಬೇಕಿತ್ತು ಸುಬ್ಬಿ ನಿಮಗೆ ನಾನು ಬರ್ದಿರೋದಲ್ಲ ಈ ಹಣವನ್ನ ಬೇಕಿತ್ತು ನಿಮಗೆ ಬ್ರೋ. ಇದು ನಾನು ಬರ್ದಿರೋದಲ್ಲ. ನೀನು ಬರ್ದಿರೋದಲ್ಲ ಇನ್ ಕೇಸ್ ಅದು ರಕ್ತ ತಗೊಳ್ತೀನಿ ಅಂತ ಹೇಳ್ತಿರೋದು ಬ್ರೋ. ಇದು ಒಂದು ಸೈನ್ ಇದೆ. ನಿಮ್ಗೆ ಗೊತ್ತಿಲ್ಲ ಅಲ್ಲ, ಇದೊಂದು ಪ್ಯಾಟರ್ನ್ ಇದೆ. ಏನು ಬೇಡ ಅದು ನಿಮಗೆ ಮನುಷ್ಯರ ಆಕಾರ ಕಾಣಿಸ್ತಿದೆ ಬ್ರೋ. ಇದನ್ನ ಫೋಟೋಸ್ ತಗೊಳ್ಳಿ, ನಾನು ನಿಮಗೆ ಬೆಳಗ್ಗೆ ಡಿಕೋಡ್ ಮಾಡಿ ಹೇಳ್ತೀನಿ ಬ್ರೋ. ಬ್ರೋ ಬಿಡಿ. ಬನ್ನಿ ಬೇಡ ಬನ್ನಿ ಬೇಡ ಬನ್ನಿ ಬೇಡ ಬನ್ನಿ ಬ್ರೋ ಬನ್ನಿ ಬ್ರೋ. ಇದು ಬ್ರೋ Hey, Adino. Bro. 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 Bani. 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 ಆಯ್ತಾ ನಡೀರಿ. ಫಸ್ಟ್ ನಮ್ಮ ಮೊಬೈಲ್ ಎತ್ಕೊತೀನಿ. ಅಲ್ಲ ಹೋಗಿ ಮತ್ತೆ ಈಗ ನೀವು ಇಲ್ಲೇ ಎತ್ಕೊಳ್ಳಿ ಇಲ್ಲೇ ಎತ್ಕೊಳ್ಳಿ. ಹಾಂ ತಗೋತೀನಿ ಬ್ರೋ. ನಿಂತ್ಕೊಳ್ಳಿ ಹಿಂಗೆ ಎತ್ಕೊಳ್ಳಿ. ಮೊಬೈಲ್ ಎತ್ಕೊತೀನಿ ಹಿಂಗೆ ಎತ್ಕೊಳ್ಳಿ.
ಹಿಡೀರಿ ಯಾಕೆ ಗೊತ್ತಾಯ್ತು ಬ್ರೋ ಬಂಡೆ ಬನ್ನಿ ಈಗ ಬಂದ್ವಿ ದಾರಿ ಮಿಸ್ ಆಯ್ತಲ್ಲ ಹೆಂಗೆ ಬಂದಿದ್ದಾವು ಎಲ್ಲಿಂದೆಲ್ಲ ಬಂದ್ವಿ ದಾರಿ ಗೊತ್ತಾ ಬಂಡೆ ಬಂಡೆ ಅಂದರೆ ಹಿಂಗೆ ಇರುಟು ಬನ್ನಿ ಫಸ್ಟ್ ಕಾರ್ ಹತ್ರ ಬೇಡ ಬನ್ನಿ ಬೇಡ ಬೇಡ ಬನ್ನಿ 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 ಏಯ್ ನಿಂತ್ಕೊಳ್ಳೋ ಬೇಡ ಬನ್ನಿ ಅಲ್ಲಿ ಅಲ್ಲಿ ಕ್ಯಾಪ್ಚರ್ ಮಾಡಿ ಕ್ಯಾಪ್ಚರ್ ಮಾಡಿ ಯಪ್ಪ ಬನ್ನಿ 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 ನಡಿ 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 ಬೇಡ ನಡಿ 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 ಅಬ್ಬಾ guys ಈಗ ಸುಬ್ಬಿಬ್ರಾ ಒಂದು ಸೆಕೆಂಡ್ ಇಲ್ಲಿ ಬಂದ್ಮೇಲೆ ಏನು ಅನಿಸ್ತೈತೆ ಗೊತ್ತಾ ಬದುಕು ಬಂದ್ವಾ ಅಂತ ಅನಿಸ್ತೈತೆ ನನಗೆ ನೀವು ಸಿಕ್ಕಾಪಟ್ಟೆ ಓಡಾಡಿಸ್ಬಿಟ್ರಲ್ಲ ಬ್ರೋ ಓಡಾಡ್ಸಿದ್ದಲ್ಲ ಓಡಾಡ್ಸಿದ್ರು ಇಲ್ಲಿ ನೋಡಿ ನಾನು ಬ್ಲ್ಯಾಕ್ ಶೂ ಎಲ್ಲ ವೈಟ್ ಶೂ ಆಗಿದೆ ಕೈಯಲ್ಲೆಲ್ಲ ರಕ್ತ ಆಗಿದೆ ಇಷ್ಟು ದಿನ ನೋಡ್ತಿದ್ದೆ ಕನ್ನಡ ಚಾಪ್ಟರ್ ಲ್ಯಾಕ್ ಮಾಡಿದ್ರೆ ಅಷ್ಟೊಂದೆಲ್ಲ ಡ್ಯಾಮೇಜ್ ಆಗುತ್ತೆ ಮ್ಯಾಟ್ರ್ ಏನು ಗೊತ್ತಾ ರಿಯಾಲಿಟಿ ಏನು ಗೊತ್ತಾ ಅಲ್ಲಿ ನಿಮ್ಮನ್ನ ಅಟ್ಯಾಕ್ ಮಾಡಿತ್ತಲ್ಲ ಅದು ಅದು ನನಗೆ ನಿಜ ಗೊತ್ತಿಲ್ಲ ಅದನ್ನ ಫುಟೇಜ್ ಹೋಗಿ ಬಿಟ್ಬಿಟ್ರೆ ಅಂತ ಅನ್ಕೊಂಡು ಅಲ್ಲ ನಾನು ಎದ್ದಾಗ ಅಲ್ಲಿ ರಕ್ತದ ಆಕಾರ ಬರ್ತಿತ್ತು ನಾನು ಪ್ರೆಗ್ನೆಂಟ್ ತಗೋಕ್ ಮುಂಚೆ ಯಾರೋ ನಿಂತ್ಕೊಂಡು ಬರೀತಿದ್ರು ಅದನ್ನು ಏನು ಅದು ಲ್ಯಾಂಗ್ವೇಜ್ ಅನ್ಸುತ್ತೆ ಏನು ಅದೇ ಕೋಡಿಂಗ್ ಅದನ್ನ ಹೇಳ್ತೀನಿ ಡಿಕೋಡ್ ಮಾಡೋದು ಹೇಗೆ ಹೇಳ್ತೀನಿ ನಿಂಗೆ ಕರಿ ಗೊತ್ತಾದ್ರ ಬಗ್ಗೆ ನಾನು ನಿಮಗೆ ಬನ್ನಿ ಬನ್ನಿ ಅಂತ ಹೇಳಿದ್ರೆ ಕೇಳಿಲ್ಲ ಅದು ಯೂಸ್ ಅವನ ಮೆಥಡ್ ಅಂತ ಬರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಅದ್ರ ಒಂದು ವಿಡಿಯೋ ಲೈವ್ ಬಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅದು ಮ್ಯಾಟ್ರ್ ಅದಲ್ಲ ಏನು ಇವಾಗ ನಾವೇನು ಅನ್ಸಿದ್ವಿ ವಿಷಯ ಏನು ಗೊತ್ತಾ ಇವತ್ತೇನು ಮಂಗಳಮುಖಿ ಆತ್ಮ ನೀವು ಇನ್ಸ್ಟಾಗ್ರಾಮಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಹೋಗಿದ್ದೆ ಇನ್ಸ್ಟಾಗ್ರಾಮಲ್ಲಿ ಇವತ್ತು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ಏನು ಮಂಗಳಮುಖಿ ಆತ್ಮನ ಭೇದನೆ ಮಾಡೋಕೆ ಹೋಗಿದ್ದು ನಾವು ಬಟ್ ಅದು ನಮ್ಮ ಜೊತೆ ಅಷ್ಟು ಪ್ರತಿಕ್ರಿಯೆ ನೀಡಲಿಲ್ಲ ಮತ್ತು ನಮ್ಮನ್ನು ನಮಗೆ ಅದು ವರ್ಕ್ ಮಾಡೋಕ್ಕೂ ನಮಗೆ ಟೈಮ್ ಮಾಡಿಕೊಡ್ಲಿಲ್ಲ ಅಷ್ಟು ಟವರಾಗಿ ವರ್ಕ್ ಮಾಡ್ತೀವಿ ಇವತ್ತು ಬಟ್ ನನಗೆ ಅನಿಸಿದ್ದು ಒಂದೇ ಜೀವನದಲ್ಲಿ ಈ ಮಂಗಳಮುಖಿನೇ ಈ ಲೆಕ್ಕಾಚಾರಕ್ಕೆ ಟೆರರ್ ಆಗ್ತಾರೆ ಮಂಗಳಮುಖಿ ಮೇಲೆ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದು ಯಾರು ಊಹೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಮಂಗಳಮುಖಿ ಆತ್ಮನೂ ಕೂಡ ಅಷ್ಟೇ ಟೆರರ್ ಆಗಿರುತ್ತೆ ಫಸ್ಟ್ ಟೈಮ್ ಎಲ್ಲ ಥರ ಆತ್ಮ ನೋಡಿದ್ದೀರಾ ಇನ್ನೂ ತುಂಬ ಆತ್ಮಗಳಿದೆ ಪ್ರಾಣಿ ಆತ್ಮಗಳು ಇದೆ ಆಯಿತಾ ಈಗ ಮಂಗಳಮುಖಿ ಒಂದು ಆತ್ಮ ಅವರು ರೈಟ್ಸ್ ಇರುತ್ತೆ ಅವ್ರು ಬದುಕಿದಾಗ ಒಂದು ರೈಟ್ಸ್ ಇರುತ್ತೆ ಅವ್ರಿಗೂ ಆತ್ಮ ಆಗೋ ರೈಟ್ಸ್ ಕೂಡ ಇದೆ ನಾನು ಮತ್ತೆ ಯಾರ್ಯಾರು ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರಲ್ಲೂ ಸಾರಿ ಕೇಳ್ತಾ ಇದ್ದೀನಿ ಇವತ್ತು ನಾವು ಹೋಗಿದ್ದೆ ಅದನ್ನು ಕರೆಸಿ ಮಾತಾಡಬೇಕು ಅಂತ ಬಟ್ ನಮ್ಗೆ ಅವಕಾಶ ಮಾಡಿಕೊಡ್ಲಿಲ್ಲ ಬಟ್ ಹಾಗಾದ್ರೆ ನಾವು ಸೋಲು ಒಪ್ಕೊಳ್ಳೋಕೆ ನಾನು ರೆಡಿ ಇಲ್ಲ ನಾವು ಯಾರು ಸೋಲು ಒಪ್ಕೋತಾ ಇಲ್ಲ ನಮ್ಮ ಅಮ್ಮನ ಮತ್ತೆ ಹೋಗಿ ಅದನ್ನು ಕರೆಸಿ ನಮ್ಮ ಇಲ್ಲ ಸುಮ್ಮನೆ ಬಿಡಬಾರ್ದು ಅದನ್ನ ಬರೀ ಆತ್ಮದಷ್ಟೇ ಭಯ ಇರಲಿಲ್ಲ ಅಲ್ಲಿ ಅಷ್ಟೇ ಅಲ್ಲ ಅಲ್ಲಿ ಚಿರತೆಗಳು ಬರ್ತೈತೆ ಅಂತ ಕೂಡ ಅದನ್ನ ಹೇಳಿದ್ ಮರ್ತೀವಿ ನಾವು 1 ಗಂಟೆ ಅದು ಬೈಟ್ಸ್ ಕೂಡ ತೊಗೊಂಡಿದ್ದೀವಿ ನಾವು ಅಲ್ಲಿರೋ ಸ್ವಲ್ಪ ಪಾಪ ಯಾರೋ ಡ್ರೈವರ್ ಪಾಪ ಒಳ್ಳೆಯವ್ರು ಸಿಕ್ಬಿಟ್ಟು ಸ್ವಲ್ಪ ಹಿಂಗೆ ಬರಲೇಬೇಡಿ ಈ ಥರ ಎಲ್ಲ ಆಗಿದೆ ಹಿಂಗೆ ಬರಲೇಬೇಡಿ ನೀವು ಈಗ ಮಾಡ್ತಿರೋ ತಪ್ಪು ನಮಗೆಲ್ಲ ಕಾಣಿಸ್ಕೊಂಡಿದೆ ಅಂತ ಕೂಡ ಅವ್ರು ಹೇಳಿದರು ಬಟ್ ಅವ್ರು ಇನ್ನೊಂದು ಹೇಳಿದ್ರು ಚಿರತೆ ಕಾಟ ಸಿಕ್ಕಾಪಟ್ಟೆ ಇದೆ ತುಂಬ ಇದೆ ಅಂತ ಹೇಳಿದ್ರು ತುಂಬ ಇದೆ ಅಂತ ಹೇಳಿದ್ರು ಎಸ್ ಯಾರು ಇಷ್ಟೊತ್ತು ವಿಡಿಯೋ ನೋಡಿದ್ರು ಎಲ್ಲರಿಗೂ ಟ್ಯಾಂಕ್ಸ್ ಹೇಳ್ತೀನಿ ಸೀರಿಯಸ್ಲಿ ಖಂಡಿತವಾಗ್ಲು ಸೊ ಏನು ಮುಂದಿನ ದಿನಗಳಲ್ಲಿ ಭಯಂಕರವಾದ ಮತ್ತೆ ಲಾಸ್ಟ್ ವಿಡಿಯೋದಲ್ಲಿ ಅದು ಹೇಳಿದ್ದೋ ಇನ್ನೊಂದು ಮೆನ್ಷನ್ ಮಾಡ್ತಾ ಇದ್ದೀವಿ ನೀವು ಯಾರು ಲೈಕ್ ಮಾಡಿ ಕಮೆಂಟ್ ಮಾಡ್ತೀರಾ ಆ ಕಮೆಂಟ್ನಲ್ಲಿ ಪ್ರತಿಯೊಂದು ಓದ್ತಾ ಇದ್ದೀವಿ ಯಾವ ಲೊಕೇಶನ್ ಅಂತ ಹೇಳಿ ಯಾವ ಪ್ಲೇಸ್ ಅಂತ ಹೇಳಿ ಪ್ರಾಪರ್ ಅಡ್ರೆಸ್ ಮೆನ್ಷನ್ ಮಾಡಿದ್ರೆ ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಕಮೆಂಟ್ನ ಡಿಸ್ಪ್ಲೇ ಮಾಡಿ ಆ ಲೊಕೇಶನ್ ಏನಿದೆ ಏನಿಲ್ಲ ಅಂತ ನಿಮಗೆ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ತೋರಿಸ್ತೀವಿ ಇದು ಓಪನ್ ಚಾನೆಲ್ ನಿಮ್ಮೆಲ್ಲರಿಗೂ ಸೊ ನೀವು ಏನು ಸರ್ ನೆಗೆಟಿವ್ ಪಾಸಿಟಿವ್ ನೀವು ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ದಾಗೆ ನಾವು ಕೂಡ ಓದೋಕ್ಕೆ ಸಾಧ್ಯ ಆಗೋದು ಖಂಡಿತವಾಗ್ಲು ಸೊ ಆ ಕಡೆ ಗಮನ ಕೊಡೋಣ ಸುಬ್ಬಿಬ್ರಾ ಇವಾಗ ನನ್ನ ಉದ್ದೇಶ ಇಷ್ಟೇ ಇನ್ನೊಂದು ನಾವು ಹೋಗಿ ಅದನ್ನು ಕರೆಸಿ ಅದಕ್ಕೆ ಏನು ಬೇಕು ಕ್ಲಿಯರ್ ಮಾಡಲೇಬೇಕು ಅದನ್ನ ಸೊ ಹೋಗ್ಲೇಬೇಕೀಗ ನಾವು ಇನ್ನು ಸ್ವಲ್ಪ ಅಂದರೆ ಇನ್ನು ಸ್ವಲ್ಪ ಒಂದು 2-3 ದಿನ ಬಿಟ್ಟರೆ ಅದೇನು ಪ್ರಾಣಿದೇನು ಸಮಸ್ಯೆ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿರೋ ಗ್ರಾಮಸ್ಥರು ಅಂದರೆ ಪ್ರಾಣಿ ಭಯ ಇರೋದು ಅಷ್ಟೇ ನಮಗೆ ನಾವು ಆತ್ಮಗಳು ಏನು ಭಯಪಡಲ್ಲ ಬಟ್ ಪ್ರಾಣಿ ಭಯ ಅಂದರೆ ಯಾವ ಟೈಮಲ್ಲಿ ಎಲ್ಲ ಟೈಮ್ ಅಲರ್ಟಾಗಿ ಇರೋಕ್ಕಾಗಲ್ಲ ನಾವು ಯಾವ ಟೈಮಲ್ಲಿ ಹಿಂದೆ ಬಂದು ಏನು ಮಾಡ್ತಾವೋ ಏನೋ ಅಂತ ಯಾಕಂದ್ರೆ ಅವ್ರ ಜಾಗ ನಾವು ಹೋಗ್ತಾ ಇದ್ದೀವಿ ಸೊ ಒಂದು 2 to 3 days ಗ್ಯಾಪಲ್ಲಿ 2 days ಮುಗಿಸ್ಕೊಂಡು ಬನ್ನಿ ಅಂತ ಅವ್ರು ಹೇಳಿದ್ದಾರೆ ಈಗ ಸಿಕ್ಕಿದ್ರು ಅಲ್ಲಿ ದೇವಸ್ಥಾನ ಹತ್ರ ಸಿಕ್ಕಿದ್ರು ಅದನ್ನೇ ಹೇಳಿದ್ರು ಅವರು 2 days ಬಿಟ್ಟು ಬನ್ನಿ
ಅಂತ. ನಾವು ಕ್ಲಿಯರ್ ಮಾಡೋ ಮೆಥಡ್ನ ತೊಗೊಂಡೆ ಹೋಗಿ ಆ ಆತ್ಮ ಜೊತೆ ಮಾತಾಡಿ ನಾನೆಲ್ಲ ಕ್ಲಿಯರ್ ಮಾಡಿಕೊಡು ಬರುತ್ತೆ. ಸೊ ಅಲ್ಲಿವರೆಗೂ ನಾವು ಏನು ಮಾಡ್ತಿದ್ವಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಹೋಗ್ತೀರಿ. ನೋಡೋಣ ಯಾವ ಮೆಥಡ್ ಕ್ಲಿಯರ್ ಆಗುತ್ತೆ, ಇಲ್ಲ ಅವ್ರ ದೈವಶಕ್ತಿ ಕ್ಲಿಯರ್ ಆಗುತ್ತಾ, ಇಲ್ಲ ನಾನು ಎಲ್ಲರೂ ಇದು ಸೋಲ್ ಮೆಥಡ್ ಅಂತ ಒಂದು ಕಲ್ತು ಯೂಸ್ ಮಾಡಬೇಕಿತ್ತು. ನಾನು ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಆ್ಯಕ್ಚುಲಿ ನಾನು ಕಿಲೋಮೀಟ್ರ್ ತೆಗಿಕ್ಕೆ ಅವಕಾಶನೂ ಕೊಡಲಿಲ್ಲ, ಹಿಂಗೆ ತಿರುಗಂಗಿಲ್ಲ ನಾನು. ನಿಮ್ಮ ವಿಷಯ ನೀವು ಹೆಂಗೆ ಬಿದ್ದಿದ್ರಿ ಗೊತ್ತಾ ಸುಪ್ರೀಬ್ರಾ? ಬೇರೆ ನೋಡಿ ಇವರೆಲ್ಲ ನೀವು ಬಿದ್ದಿದ್ರ ಬ್ರೋ ಅಂತ ಹೇಳ್ತಾರೆ. ನನಗೆ ಆ್ಯಕ್ಚುಲಿ ಇದೆಲ್ಲ ಫಸ್ಟ್ ಟೈಮ್ ಕೈಯೆಲ್ಲ ಡ್ಯಾಮೇಜ್ ಆಗಿದೆ ಏನು ಗುರು ಇವೆಲ್ಲ ಅಂತ ಅನ್ಸ್ಬಿಡ್ತಾರೆ ಬ್ರೋ. ಲಿಟ್ರಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ಎಳಿತಿದೆ ಬ್ರೋ, ಮುಂದೆ ಹಿಂದೆ ಏನು ಆಟ ಮಾಡ್ತಿದ್ದೀರಾ ಗೊತ್ತಾ ನೀವು? ನನ್ನ ಮಾತು ಕೇಳ್ತಿದ್ದೀರಾ ನೀವು? ಅಲ್ಲಿ ಟ್ರಿಗರ್ ಆಗ್ಬಿಟ್ಟಿತ್ತು. ಏನು ಈ ಕಡೆ ತಿರುಗು ಸೌಂಡು, ಈ ಕಡೆ ತಿರುಗು ಸೌಂಡು. ಬನ್ನಿ ಕಲಿ ನೀವು ಅಲ್ಲಿ ಕೂತ್ ನಿಂತಿರೋದಾಗತ್ತೆ ಅಲ್ಲಿ ಬೆಟ್ಟದ ಮೇಲೆ ಟಾಪಲ್ಲಿ. ಇನ್ನೊಂದೇನೆಂದರೆ ನಾವು ಇಬ್ಬರು ಟಾಪಲ್ಲಿ ಒಂದೇ ಒಂದು ಕಲ್ ಮೇಲೆ ನಿಂತಿದ್ದೀವಿ. ಯಾವುದೇ ಬಂದು ಪುಷ್ ಮಾಡಿದ್ರು ನಮ್ಮ ತಲೆ ಓಪನ್ ಆಗಿರುತ್ತೆ. ಮೈಯೆಲ್ಲ ಎಷ್ಟು ಅದು ಫುಲ್ ಕಂಪ್ಲೀಟ್ ವಿಡಿಯೋ ನಿಮಗೆ ತುಂಬ ಡಿಲೇ ಆಗಿದೆ. ಥ್ಯಾಂಕ್ಸ್ ಇಷ್ಟೊತ್ತು ವಿಡಿಯೋ ನೋಡೋಕ್ಕೆ. ಸೊ ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ, ಬೇರೆ ಲೆಕ್ಕಾಚಾರ ಮಾಡ್ತೀವಿ ಅಷ್ಟೇ. 2 days ಅದು ಪ್ರಾಣಿಗಳು ಭಯ ಇರೋದ್ರಿಂದ ಅದು ಕ್ಲಿಯರ್ ಆಗಲಿ ಮತ್ತೆ ಲೊಕೇಶನ್ಗೆ ಹೋಗ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಕೇಳ್ತಾನೆ ಹೋಗ್ತೀರಿ ಪಾರ್ಟ್ ಟು ಅಂತ. ಪಾರ್ಟ್ ಟು ಡೆಫಿನೆಟ್ಲಿ ಬಿಡ್ತೀವಿ. ಮಂಗಳಮುಖಿದು. ಥ್ಯಾಂಕ್ ಯು. ಥ್ಯಾಂಕ್ ಯು.